ನಮಸ್ಕಾರ. ಸ್ಪೀಡ್ ನ್ಯೂಸ್ನ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಇವರು ತಮ್ಮ ನೇರ, ನಿಷ್ಠುರ ಮತ್ತು ಗಟ್ಟಿಯಾದಂಥ ಧ್ವನಿ ಮುಖಾಂತರವೇ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂಥವರು. ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಿನಿಮಾ ರಂಗಕ್ಕೂ ಸಂಬಂಧಪಟ್ಟಂಥವರು, ಬಿಗ್ ಬಾಸ್ ಸೀಸನ್ 8 and 9 ಕೂಡ ಭಾಗಿಯಾಗಿ ಬಂದಂಥವರು. ಜೊತೆಗೆ ರಾಜ್ಯದಲ್ಲಿ ಎಂಥದ್ದೇ ಏನೇ ಅನ್ಯಾಯ ಕಂಡು ಬಂದರೂ ಕೂಡ ಮೊದಲಿಗೆ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂತಹ ಗಟ್ಟಿ ಧ್ವನಿಯವರದ್ದು. ರಾಷ್ಟ್ರೀಯವಾದಿ ತತ್ವವನ್ನ ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್ ಸಂಬರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಪ್ರಶಾಂತ್ ಸಂಬರಿ ಅವರೇ, ನಮಸ್ಕಾರ. ನಮಸ್ಕಾರ ಸಂತೋಷ್. ಹಾಯ್, ನಮಸ್ಕಾರ. ನಮಸ್ಕಾರ. ಹೇಗಿದ್ರೆ ಸರ್? ಸೂಪರ್ ಆಗಿದೆ ನೋಡಿ. ಹೇಗಿದೆ ಜೀವನ? ಜೀವನ ನಾವು ಹೇಗೆ ಮಾಡ್ಕೊಂಡು ಹೋಗ್ತೀವಿ ಹಾಗಿರುತ್ತೆ. ಎಸ್ ಸರ್. ಸಂತೋಷವನ್ನ ಸುತ್ತಮುತ್ತ ಹಂಚ್ಕೊಂಡೋದ್ರೆ, ಪ್ರೀತಿ ಜಾಸ್ತಿ ಇದ್ರೆ ಇಟ್ ವಿಲ್ ಬಿ ಫೈನ್. ನಾವು ನಮ್ಮ ಜನಕ್ಕೆ ಇವತ್ತು ಮೇಜರ್ಲಿ ನಿಮ್ಮ ಕಡೆಯಿಂದ, ಯಾಕಂದ್ರೆ ನೀವು ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗಿದ್ದನ್ನ ಅದರ ವಿರುದ್ಧ ನ್ಯಾಯವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ, ಅದು ಮಾಧ್ಯಮದ ಮುಖಾಂತರ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಲ್ಲೂ ಕೂಡ ತಾವು ಧ್ವನಿ ಎತ್ತಾನೆ ಇರ್ತೀರ. ಇತ್ತೀಚೆಗೆ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಅಂದ್ರೆ, ಮತದಾರರು ಬದಲಾವಣೆಯನ್ನ ಬಯಸಿದರೆ ಅಥವಾ ಇಂಥವ್ರಿಗೆ ಅಧಿಕಾರ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿಬಿಟ್ರೆ, ಎಸ್ಪೆಷಲಿ ಯೂತ್ಸ್, ಯಂಗ್ಸ್ಟರ್ಸ್ ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಜ್ವಲಂತ ಉದಾಹರಣೆ ಇತ್ತೀಚೆಗೆ ಬಂದಂಥ ಚುನಾವಣಾ ಫಲಿತಾಂಶ. ತಮಿಳುನಾಡು ತಳಪತಿ ವಿಜಯ್ ಅವರ ಅದ್ಭುತವಾದಂತಹ ವಿಕ್ಟ್ರಿ. ತಾವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಕೇವಲ 108 ಓಟಿನ 108 ಸೀಟಿನ ಕತೆ ಅಲ್ಲ. ಅದು ಕೇವಲ ಒಬ್ಬ ವಿಜಯ್ನ ವಿನ್ನಿಂಗ್ ಅಲ್ಲ. ಅದು ಅಲ್ಲಿ ತಮಿಳುನಾಡಲ್ಲಿ 60 ವರ್ಷದ ಒಂದು ಪೇನ್, ನೆಪೋಟಿಸಮ್ ಅಥವಾ ಡೈನಾಸ್ಟಿಕ್ ಪಾಲಿಟಿಕ್ಸಿನ ಒಂದು ಕರಪ್ಷನ್ನಿನ ಫ್ಯಾಮಿಲಿ ಓರಿಯೆಂಟೆಡ್ ಸಿಸ್ಟಮ್ ಅನ್ನ ಎದುರಾಕೋಬೇಕಾಗಿತ್ತು. ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಆ ಅವಕಾಶದ ಹೆಸರೇ ವಿಜಯ್. ಓಕೆ. ಈ ಅವಕಾಶ ಏನಕ್ಕೆ ಸಿಕ್ತು ಅಂದ್ರೆ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಅವ್ರ ತಂದೆ ಒಂದು ಸ್ಟ್ರಗಲ್ ಮಾಡಿರ್ತಾರೆ, ಓದಿರ್ತಾರೆ, ಕಷ್ಟಪಟ್ಟು ಏನೋ ಒಂದು ಬ್ಯಾಂಕಲ್ಲೋ, ರೈಲ್ವೇಸಲ್ಲೋ, ಪೋಸ್ಟ್ ಆಫೀಸಲ್ಲೋ ಕೆಲಸವನ್ನು ತೊಗೊಂಡಿರ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ಸ್ಟ್ರಗಲ್ ಇರುತ್ತೆ. ಅದೇ ಥರ ಅವ್ರ ಮಗನೂ ಓದಿ ಸ್ವಂತಕ್ಕೆ ತಾನೇನೋ ಒಂದು ಮಾಡ್ಕೊಂಡಿರ್ತಾನೆ. ಆದರೆ ಈ DMK ಮತ್ತು AIADMK ಅಲ್ಲಿ ತಾತ, ಮಗ, ಮೊಮ್ಮಗ, ಚಿಕ್ಕಪ್ಪನ ಮಗ, ಅತ್ತೆ ಮಗ, ತಂಗಿ ಮಗ, ಇವರೇ ರಾಜ್ಯಸಭಾ, ಲೋಕಸಭಾ, ವಿಧಾನಸಭಾ, ಕಾರ್ಪೊರೇಟ್ರಲ್ಲಿದ್ದಾಗ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಯಾಂಕಿಂಗ್ ಎಕ್ಸಾಮ್ ಬರ್ದೆ, ಕಷ್ಟಪಟ್ಟು IAS ಬರ್ದೆ, ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿದೆ, ನಾನು ಇಲ್ಲಿದ್ದೀನಿ. ಆತ ಕೇವಲ ಫ್ಯಾಮಿಲಿ ಹೆಸರಲ್ಲಿ ಬೆಳೀತಾ ಇದ್ದಾನೆ ಅನ್ನೋ ಒಂದು ಕೋಪ, ನೆಪೋಟಿಸಮ್ಮಿನ ಒಂದು ಕೋಪ ಅಲ್ಲಿ ಕುದೀತಾ ಇತ್ತು. ಇದು ನೆಪೋಟಿಸಮ್ ಅನ್ನೋದು ಕೇವಲ ತಮಿಳುನಾಡಿಗೆ ಹೆಚ್ಚು ಸೀಮಿತವಾಗಿಲ್ಲ, ಇಡೀ ಭಾರತದಲ್ಲಿ ಆಲ್ಮೋಸ್ಟ್. ಸೊ ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಜಯ್ ಇದು ಕಾಪಿ ಮಾಡಿದ್ದು ಅವರು ನರೇಂದ್ರ ಮೋದಿ ಅವರ ಒಂದು ಕಾರ್ಯಶೈಲಿಯನ್ನ. ಮೋದಿ ಅವ್ರನ್ನ, ಬಿಜೆಪಿನ. ಹೌದು. 2014 ಅಲ್ಲಿ ನರೇಂದ್ರ ಮೋದಿ ಅವರ ಮಾಡಿರ್ತಕ್ಕಂಥ ಪೊಲಿಟಿಕಲ್ ಕ್ಯಾಂಪೇನ್ ಅನ್ನ ಬುನಾದಿಯಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್. 2014 ಅಲ್ಲಿ ನರೇಂದ್ರ ಮೋದಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದು ಅಥೆಂಟಿಕ್ ಆಗಿದ್ದೀನಿ, ನಾನು ಅಥೆಂಟಿಕ್ ಆಗಿದ್ದೀನಿ, ಜೆನ್ಯೂನ್ ಆಗಿದ್ದೀನಿ ಅಂತ ಪೋರ್ಟ್ರೇ ಮಾಡಿದ್ರು. ನನಗೆ ಹಿಂದ್ಗಡೆ ನಮ್ಮ ಅಜ್ಜನೋ ನಮ್ಮ ಅಪ್ಪನೋ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಂದ ನಾನು ಕನೆಕ್ಟ್ ಬಂದಿಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ ಅಂತ ಪೋರ್ಟ್ರೇ ಮಾಡಿದ್ರು. ನಾನು ದುಡಿಯೋದು ದೇಶಕ್ಕೋಸ್ಕರ, ದೇಶ ಕಾಪಾಡೋಕ್ಕೋಸ್ಕರ, ನನಗೆ ಮಕ್ಕಳು, ಮರಿ ಮೊಮ್ಮಕ್ಕಳು, ಆಸ್ತಿ ಮಾಡೋ ಆಸೆ ಇಲ್ಲ ಅನ್ನೋದನ್ನ ಪೋರ್ಟ್ರೇ ಮಾಡಿದ್ರು. ಅದಲ್ದೇನೆ ಇಂಟರ್ನೆಟ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಅನ್ನ ತುಂಬಾ ಶಕ್ತಿಶಾಲಿಯಾಗಿ ಯೂಸ್ ಮಾಡ್ಕೊಂಡ್ರು. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಫುಲ್ ಹೆಲ್ಪ್ ಆಯ್ತು ಅಂತ 2014 ಅಲ್ಲಿ ಮಾಡಿದ್ದನ್ನ ಇನ್ನು ಹೆಚ್ಚಾಗಿ ವಿಜಯ್ ಅವ್ರು ಮಾಡಿದ್ರು. ಎಲ್ಲವೂ ಕೂಡಿ ಬಂತು. AIADMK DMK ಅನ್ನ ಎರಡು ಪಾರ್ಟಿಗಳು ಒಂದೇ, ನೋಡೋಕೆ ಚಿಹ್ನೆನೂ ಒಂದೇ, ಕಲರು ಒಂದೇ, ಕ್ಯಾಶ್ ಬಾಕ್ಸ್ ಮಾತ್ರ ಒಂದೇ, ಮನೆಯಲ್ಲಿರೋ ಕ್ಯಾಶ್ ಬಾಕ್ಸ್, ದುಡ್ಡು ಮಾತ್ರ ಅಲ್ಲಿ ಹೋಗ್ತಾ ಇದೆ. ಇದರ ವಿರುದ್ಧ ಒಂದು ಅವಕಾಶ ಕಾಯ್ತಾ ಇದ್ರು. ಅವಕಾಶ ಸಿಕ್ಕಿದ್ದೆ ವಿಜಯ್ಗೆ. ದಿಸ್ ಅವಕಾಶ, ಈ ತರದ ಪೇನ್ ಎಲ್ಲ ರಾಜ್ಯದಲ್ಲೂ ಇದೆ, ಕೇವಲ ತಮಿಳುನಾಡಲ್ಲ. ಸೊ ವಿಜಯ್ ಫಿನಾಮಿನಾ ಇಸ್ ಅ ಇಂಡಿಯಾ ಫಿನಾಮಿನಾ. ವಿಜಯ್ ಗೆದ್ದಿರೋದು ಕೇವಲ
ತಮಿಳ್ನಾಡಿಗೆ ಸೀಮಿತ ಫಿಲ್ಮ್ ಸ್ಟಾರ್ ಅಂತಲ್ಲ. ಅಲ್ಲ ಅದೇ, ಯಾಕಂದ್ರೆ ಹೊರಗಡೆ ನೋಡೋ ಲೆಕ್ಕಾಚಾರದಲ್ಲಿ ತಮಿಳ್ನಾಡಿನ ಗವರ್ನೆನ್ಸ್ ಹಿಸ್ಟ್ರಿ ನೋಡಿದ್ರೆ ಆದಷ್ಟು ಪ್ರತಿ ಬಾರಿಯೂ ಕೂಡ ಸಿನಿಮಾದವ್ರಿಗೆ ಮಣೆ ಹಾಕೋದು ಅನ್ನುವಂಥದ್ದು ಇದೆ ಅಲ್ಲಿ. ಹಿಂಗಾಗಿ ಅಂದ್ರೆ ಇವರು ಮತ್ತು ಎಲ್ಲಾ ತಯಾರಿಲಿ ಎಷ್ಟೋ ಸಿನಿಮಾಗಳ ಮುಖಾಂತರ ರಾಜಕೀಯದ ವಿಚಾರನ ಜನಗಳ ಮುಂದೆ ತರ್ತಾ connect ಮಾಡಿದ್ದು ಸಾಮಾಜಿಕವಾಗಿರ್ತಕ್ಕಂಥದ್ದು. ಇನ್ನೂ ಹೆಲ್ಪ್ ಆಯ್ತಾ ಅಂತ ವಿಜಯ್ ಅವ್ರಿಗೆ? ವಿಜಯ್ ಅವರು ರಾಜಕೀಯಕ್ಕೆ ಬರಬೇಕು ಅಂತ 12-13 ವರ್ಷದಿಂದ ಅವ್ರ ನಿಲುವನ್ನ ಸ್ಪಷ್ಟ ಮಾಡಿದ್ದಾರೆ. 2013 ಕಾಂಗ್ರೆಸ್ ವಿರುದ್ಧ ನಡೆದ ಆಂಟಿ ಕರಪ್ಷನ್ ಕ್ಯಾಂಪೇನ್ ಅಲ್ಲಿ ಅಣ್ಣಾ ಹಜೇರಾ ಅವರ ವೇದಿಕೆ ಮೇಲೆ ವಿಜಯ್ ಅವರನ್ನು ಕಾಣ್ಬೋದು, ಅವ್ರ ಭಾಷಣ ನೋಡಬಹುದು. ಸೊ ಆಗ್ಲಿಂದನೇ ವಿಜಯ್ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಇತ್ತು. 2 ಪಾಪದ ಕೂಸು ಹುಟ್ಕೊಂತು, ಒಂದು ಅರವಿಂದ್ ಕೇಜ್ರಿವಾಲ್, ಇನ್ನೊಂದು TVK. ಈಗ 2 ವರ್ಷದ್ದಲ್ಲ ಅಂತ. ಇದು 2 ವರ್ಷದಲ್ಲ, ಇದು ದಿಸ್ ಇಸ್ ಅ 10-year ಪ್ರೋಗ್ರಾಮ್. ಅದು ಇನ್ನೊಂದಿನ ಸಬ್ಜೆಕ್ಟ್, ಪಾಪದ ಕೂಸು ಯಾಕೆ ಅಂತ ಹೇಳಿದೆ ಅಂತ. ಆಮ್ ಆದ್ಮಿ ಪಾರ್ಟಿಗೆ ದುಡ್ಡು ಕೊಟ್ಟು ಗೆಲ್ಸಿದವ್ರು ಯಾರೋ, ವಿಜಯ್ಗೆ ದುಡ್ಡು ಕೊಟ್ಟು ಗೆಲ್ಸಿದವ್ರು ಯಾರೋ, ಅಣ್ಣಾ ಹಜಾರೆ ಯಾರ ಪರವಾಗಿ ನಿಂತ್ಕೊಂಡಿದ್ರು, ಯಾರ ಪರ ಇದ್ದಾರೆ. ಯಾವ ಅಣ್ಣಾ ಹಜಾರೆ ವೇದಿಕೆ ಮೇಲೆ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದ ಆಮ್ ಆದ್ಮಿ ಪಾರ್ಟಿ ಮತ್ತು ವಿಜಯ್ ಅದೇ ಕಾಂಗ್ರೆಸ್ ಜೊತೆಗೆ ಇವತ್ತಿದ್ದಾರೆ. ಸೊ ಅದು ಇಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ನಾವು ಈಗ ರಾಜಕೀಯ ಹೇಗೆ ಒಂದು ಸ್ಪ್ರಿಂಗ್ ತರ ಎದ್ರಲ್ಲ ವಿಜಯ್ ಅವರು, ಸಿನಿಮಾ ಮಂದಿ ಅನ್ನೋದನ್ನ ಮಾಡೋಣ. ವಿಜಯ್ ಹಿಂದೆ ಯಾರಿದ್ದಾರೆ, ಯಾವ ರೋಮಿನ ಶಕ್ತಿ ಇದೆ, ಯಾವ ಇಟಲಿಯ ಶಕ್ತಿ ಇದೆ, ಯಾವ ಭಾನುವಾರದ ಶಕ್ತಿ ಇದೆ, ಅದು ಆಮೇಲೆ ಮಾತಾಡೋಣ. ಅಲ್ಲ, ಯಾಕೆಂದ್ರೆ ನಾನು ಅದೊಂದು ಪ್ರಶ್ನೆ ಕೇಳಬೇಕು ನಾನು ನಿಮ್ಮೊಂದು ಪೋಸ್ಟ್ ಗಮನ ಹರಿಸಿದ್ದೆ. ಮೊದಲ ಥರದಲ್ಲಿ ವಿಜಯ್ ಅವರ ಒಂದು ಫೋಟೋ ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಹರಿದಾಡಿತ್ತು. ಅಂದ್ರೆ ಏನಕ್ಕಾಗದು ಅಂತ. ಮತ್ತು ವಿಜಯ್ ಅವರು ಕ್ರಿಶ್ಚಿಯನ್ ಅನ್ನುವಂಥದ್ದು ಪಕ್ಷ ಸ್ಥಾಪನೆ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಜನಕ್ಕೆ ಗೊತ್ತೇ ಆಗಿರ್ಲಿಲ್ವಲ್ಲ. ಇದ್ರ ಹಿಂದೆ ಏನಾರು ಇದೆಯಾ ಲೆಕ್ಕಾಚಾರ? ಕ್ರಿಶ್ಚಿಯನ್ ಅಂತ ಇಡೀ ಸಾರಿ 15 ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅವರ ಎಂಟೈರ್ ಸಿನಿಮಾದ ಟೈಟಲ್ ಕಾರ್ಡ್ ತೆಗೆದಾಗ ಕೇವಲ ವಿಜಯ್ ಅಂತಿತ್ತು, ತಳಪತಿ ವಿಜಯ್ ಅಂತ. ಅದೇ ಹೇಳಿ, ಜನಗಳಿಗೆ ಗೊತ್ತಾಗಿರ್ಲಿಲ್ವಲ್ಲ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಆಗಿ CM ಆದ್ಮೇಲೆ ಜೋಸೆಫ್ ವಿಜಯ್ ಅಂತ ಬಂತು. ಅವರು ಚರ್ಚಿಗೆ ಹೋಗಿ ಮಂಡಿ ಮೇಲೆ ಊರಿ ಪ್ರಾರ್ಥನೆ ಮಾಡಿದ್ದನ್ನ ನೋಡಿದ್ದೇವೆ. ಇಡೀ ಭಾರತದಲ್ಲಿ ಹೆಚ್ಚಾಗಿ ಇರ್ತಕ್ಕಂಥ ದೇವಸ್ಥಾನ ಏನಾದ್ರೆ ತಮಿಳ್ನಾಡಲ್ಲಿದೆ. ಹೌದು. ಇಡೀ ಭಾರತದ ಡೆಮೋಗ್ರಫಿಯಲ್ಲಿ ತೆಗೆದು ನೋಡಿದಾಗ ಹೆಚ್ಚು ಬಹುಸಂಖ್ಯಾ ಜನರು ಹಿಂದೂ ಧರ್ಮಕ್ಕೆ ಇರ್ತಕ್ಕಂಥದ್ದು 85% ತಮಿಳ್ನಾಡಿನಲ್ಲಿದೆ. ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಇದೆ. ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇಸ್ ಬಿಟ್ವೀನ್ 6 to 8%. 85% ಹಿಂದೂಗಳು ಇರ್ತಕ್ಕಂಥವ್ರು ಆಯ್ಕೆ ಮಾಡಿರೋದು ಒಬ್ಬ ಕ್ರಿಶ್ಚಿಯನ್ ರಾಜನ ಸೆಕ್ಯುಲರ್ ಹೆಸರಿನಲ್ಲಿ ತಮಿಳ್ನಾಡಿಗೆ ಮೋಸ ಮಾಡ್ತಾ ಇರುವ ಒಂದು ಕ್ರಿಶ್ಚಿಯನ್ ಕನ್ವರ್ಷನ್ ಇನ ಮಾಫಿಯಾದ ಕೂಸೆ ಇವತ್ತು ವಿಜಯ್. ಅಂದ್ರೆ ಈ ಧರ್ಮ ವಿರೋಧಿ ಅನ್ನುವಂಥ ನೀತಿ ಏನಾದ್ರೂ ಈ ದ್ರಾವಿಡ ಸಂಸ್ಕೃತಿ ಅಂತ ಏನ್ ಗವರ್ನೆನ್ಸ್ ಇದೆಯಲ್ಲ ತಮಿಳ್ನಾಡಲ್ಲಿ, ಅದ್ರಲ್ಲಿ ಏನಾದ್ರು ಬಂದ್ಬಿಟ್ಟಿದ್ಯಾ ಈ ಹಿಂದುತ್ವದ ವಿರೋಧ ಅಂತಾರೆ? ಯಾಕೆಂತಂದ್ರೆ ಉದಯನಿಧಿ ಸ್ಟಾಲಿನ್ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಅಂದ್ರೆ ಸ್ಟಾಲಿನ್ ಅವರು ಸೋತಂತ ಕಾರಣಕ್ಕೆ ತಂದೆಯವರ ಜವಾಬ್ದಾರಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು, ಇನ್ನೊಂದು ಮತ್ತೊಂದು. ನಿನ್ನೆಯೂ ಕೂಡ ಸದನದಲ್ಲಿ ಮುಗಿಸ್ತಾ ಹೇಳ್ತಾರೆ ಉದಯನಿಧಿ ಸ್ಟಾಲಿನ್ ಅವರು, ಸನಾತನ ಧರ್ಮದ ನಿರ್ಮೂಲನೆಯನ್ನ ತಮಿಳುನಾಡು ಜನ ಮಾಡಬೇಕು ಅಂತ. ವಿಜಯ್ ನಗಾಡ್ಕೊಂಡು ನಮಸ್ಕಾರ ಮಾಡಿ ಸುಮ್ಮನಾದ್ರು. ಏನ್ ಮೆಸೇಜ್ ಕೊಡಕ್ ಹೊರಟಿದ್ದಾರೆ ಅಂತ? ಹೇಳಿತನ ಜಾತಿನೇ ಬೇಡ, ಸೆಕ್ಯುಲರೇ ಇರಬೇಕು ಅನ್ನೋರು ಅಬ್ರಾಹಮಿಕ್ ರಿಲಿಜನ್, ಮರಳು ಭೂಮಿಯ ಮೆಕ್ಕಾದ ಧರ್ಮದ ಬಗ್ಗೆ ಮಾತಾಡ್ಲಿ, ಇಟಲಿಯ ರೋಮಿನ ದೇವರ ಬಗ್ಗೆ ಮಾತಾಡ್ಲಿ. ಕೇವಲ ಹಿಂದೂಗಳು ತಿರುಗೆದ್ದೋದಿಲ್ಲ, ಬಾಂಬ್ ಹಾಕೋದಿಲ್ಲ, ತಲೆ ಕಡಿಯೋದಿಲ್ಲ ಅಂತ ಒಂದು ನಂಬಿಕೆ ಮೇಲೆ ಈ ತರದ ಉಡಾಫೆ ಮಾತುಗಳನ್ನ ಆಡ್ತಾರೆ. ಅದೇ ಇಂಥದ್ದೇ ಬೇರೆ ಧರ್ಮ ಕಾಡ್ಬಿಟ್ಟಿದ್ರೆ ಇಷ್ಟೊತ್ತಿದ್ರೆ ಅದೇ ಈ ನರ ಇಲ್ಲ ಅಂತ ಹೇಳ್ತಾರೆ ನೋಡಿ, ಆ ತರದ ವ್ಯಕ್ತಿ, ನರ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಉದಯಗಿರಿ ಸ್ಟಾಲಿನ್. ನೋಡಿ, ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ದಾರೆ ಅವರೆಲ್ಲ ಮಣ್ಮುಕ್ಕಿದ್ದಾರೆ. ಸನಾತನದ ಬಗ್ಗೆ ಮಾತಾಡಿರೋರು ಮಣ್ಮುಕ್ಕಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ TMC ಮಣ್ಮುಕ್ಕಿದೆ. ಹಿಂದೂ ರಾಮ ಜನ್ಮ ಭೂಮಿಯ ವಿರುದ್ಧ ಮಾಡಿದ ಕಾಂಗ್ರೆಸ್, ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಬೇಡ್ದು ಅಂತ ಏನೋ ಡಜನ್ ಗಟ್ಟಲೆ ಲಾಯರ್ಗಳನ್ನ ನೇಮಕೆ ಮಾಡಿದ ಕಾಂಗ್ರೆಸ್ ಇವತ್ತು ಭಾರತದಲ್ಲಿ ಕೇವಲ 3 ರಾಜ್ಯಗಳಲ್ಲಿದೆ.
ಅದರ ಅಧಿನಾಯಕಿ ಇವತ್ತು ಸಾವು ಬದುಕಿನ ನಡುವೆ ಹಾಸ್ಪಿಟಲ್ ಅಲ್ಲಿ ಜೀವನದ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಸಮಾಜವಾದಿ ಪಕ್ಷ ಕರಸೇವಕರ ಮೇಲೆ ಬುಲೆಟ್ ಹಾರಿಸಿದ್ರಲ್ಲ, ಅವರ ಮಗ ಇವತ್ತು ಪ್ರತೀಕ್ ಯಾದವ್ ಅಕಾಲಿಕ ಮರಣ, ಕೇವಲ 38 ವರ್ಷಕ್ಕೆ ಶಿವನ ಪಾದ ಸೇರ್ತಾನೆ. ಇತಿಹಾಸ ಪುಟ ತೆಗೆದು ನೋಡಿ, ಯಾವ್ಯಾವ ಲಾಯರ್ಗಳು, ಯಾವ್ಯಾವ ಸಂಘ ಸಂಸ್ಥೆಗಳು, ಯಾರ್ಯಾರು ರಾಮ ಜನ್ಮಭೂಮಿಯ ವಿರುದ್ಧ ಮಾಡಿದವರು ಒಂದು ಮಿಸ್ಟೀರಿಯಸ್ ಡೆತ್ತು ಅಥವಾ ಕ್ಯಾನ್ಸರು ಅಥವಾ ಅನೇಕ ರೋಗಗಳಿಂದ ತಮ್ಮ ಆಯುಷನ್ನು ಅರ್ಧಕ್ಕೆ ಮುಗಿಸಿ ಹೋಗಿರೋ ಉದಾಹರಣೆ ಡೇಟಾ ಸಮೇತ ಇಂಟರ್ನೆಟ್ ಸಿಗುತ್ತೆ. ಓಕೆ, ಹಿಂಗಾಗಿ ಈ ಹೇಳಿಕೆ ಕೊಟ್ಟಿದ್ದಕ್ಕೆ DMK ಸೋಲ್ತು ಅಂತಾನೂ ಹೇಳ್ತಾ ಇದ್ದಾರೆ. ಆ ಲೆಕ್ಕಾಚಾರನೂ ಬರ್ತಾ ಇದೆ. ಇದು ರಾವಣ ರಾಕ್ಷಸರ ಸಂಸ್ಕೃತಿಯ ತಮಿಳುನಾಡಿನ ಆ ನಾಯಕ. ಅವರು ಅಟ್ಲೀಸ್ಟ್ ನೋಡಿ, ಅವ್ರು ಹೇಳೋದು ಸನಾತನ ಧರ್ಮವನ್ನ ಫಸ್ಟ್ ಅವ್ರ ಮನೆಯಲ್ಲೇ ಚೇಂಜ್ ಮಾಡಿಸ್ಲಿ. ಅವ್ರೇನೋ ಕ್ರಿಶ್ಚಿಯನ್ ದೇವರನ್ನ ನಂಬ್ತಾರೆ, ಓಕೆ. ಅವರ ತಾಯಿ, ಅವರ ಸಂಬಂಧಿಕರೆಲ್ಲ ವಾರ ವಾರ ದೇವಸ್ಥಾನಕ್ಕೆ ಹೋಗ್ತಾರಲ್ಲ. ಅವ್ರದೊಂದು ಇಂಟರ್ವ್ಯೂ ಟಿವಿಯಲ್ಲಿ ಇದೆ, ಮೈ ಹೌಸ್ ಅಂತ ಒಂದು ಇಂಟರ್ವ್ಯೂ. ಅದು ನಮ್ಮ ಮನೆ ಹೇಗಿದೆ ಅಂತ, ಹೋಮ್ ಟೂರ್. ಅದ್ರಲ್ಲಿ ಅವರು ಹೆಚ್ಚು ಅರ್ಧ ಗಂಟೆ ಮಾತಾಡೋದು ಅವರು ದೇವರ ಮನೆ ಬಗ್ಗೆನೆ, ಅವರು ವೆಂಕಟೇಶ್ವರ ಪ್ರತಿಮೆ ಬಗ್ಗೆನೆ, ಮಾಡುವ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಮಾಡುವ ಪೂಜೆದ ಬಗ್ಗೆನೆ ಮಾತಾಡೋದು. ಅವ್ರು ಯಾವ ದೇವಸ್ಥಾನಕ್ಕೆ ಹೋಗೋದನ್ನ ಮಾತಾಡೋದು. ಇದನ್ನ ಫಸ್ಟ್ ಚೇಂಜ್ ಮಾಡ್ಲಿ, ಉದಯಗಿರಿ ಸ್ಟೈಲ್ ಅವ್ರ ತಾಯಿಯನ್ನ ಫಸ್ಟ್ ಚೇಂಜ್ ಮಾಡ್ಲಿ, ಆಮೇಲೆ ಬೇರೆದನ್ನ. ಇದು ಕೇವಲ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಈ ತರದೊಂದು ಮಾತಾಡಿದ್ರೆ ಒಂದು 500 ಕೋಟಿ 1000 ಕೋಟಿ ಫಂಡಿಂಗ್ ಬರುತ್ತೆ ಏನೋ.